ನಮಸ್ಕಾರ ಪ್ರಿಯ ವೀಕ್ಷಕರೇ. ಗ್ರಹಗಳ ನಿಜವಾದ ಚಲನೆಯಿಂದ ನಿಮ್ಮ ಜೀವನದಲ್ಲಿ ಏಕೆ ಈ ಬದಲಾವಣೆಗಳು ನಡೆಯುತ್ತಿವೆ ಎಂಬುದನ್ನು ಶಾಸ್ತ್ರಾಧಾರಿತವಾಗಿ ತಿಳಿಸುವ ರಾಶಿ ರಹಸ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಹೇರುವುದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಆದರೆ ಗ್ರಹಗೋಚರ, ಭಾವಫಲ ಮತ್ತು ದೇಹದ ಮೇಲೆ ಬೀರುವ ಪರಿಣಾಮಗಳ ಆಳವಾದ ವಿವರಣೆ. ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೊರಗೆ ಶಾಂತವಾಗಿ ಕಾಣಿಸಿದರೂ ಒಳಗಡೆಯಾಗಿ ಬಹಳ ಸೂಕ್ಷ್ಮ ಹಾಗೂ ಗಂಭೀರವಾದ ಬದಲಾವಣೆಗಳು ನಡೆಯುತ್ತಿವೆ. ಈ ರಾಶಿ ರಹಸ್ಯವನ್ನು ನೀವು ಅಂತ್ಯವರೆಗೂ ಕೇಳಿದರೆ ಮಾತ್ರ ಗ್ರಹಗಳು ನಿಮಗೆ ನೀಡುತ್ತಿರುವ ಎಚ್ಚರಿಕೆ ಮತ್ತು ರಕ್ಷಣೆ ಎರಡನ್ನೂ ಅರ್ಥಮಾಡಿಕೊಳ್ಳಬಹುದು. ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯ ಮೇಲೆ ಮುಖ್ಯವಾಗಿ ಶುಕ್ರ, ಶನಿ, ಗುರು ಹಾಗೂ ರಾಹು-ಕೇತುಗಳ ಶಕ್ತಿ ಕೆಲಸ ಮಾಡುತ್ತಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರನ ಸ್ಥಿತಿ ಈ ತಿಂಗಳಲ್ಲಿ ಸ್ವಲ್ಪ ಅಸ್ಥಿರವಾಗಿರುವುದರಿಂದ ಸುಖ, ಸಂಬಂಧ ಮತ್ತು ಆರೋಗ್ಯದಲ್ಲಿ ಸಮತೋಲನ ಅಗತ್ಯ. ಶನಿಗ್ರಹ ನಿಮ್ಮ ಸಹನೆಯನ್ನು ಪರೀಕ್ಷಿಸುವಾಗ ಗುರುಗ್ರಹ ನಿಮಗೆ ಸರಿಯಾದ ದಾರಿ ತೋರಿಸುತ್ತಾನೆ. ರಾಹು-ಕೇತು ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸಿದರೂ ಇದು ಶಾಶ್ವತವಲ್ಲ. ಈ ಎಲ್ಲಾ ಗ್ರಹಗಳ ಸಂಯುಕ್ತ ಪರಿಣಾಮದಿಂದ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಪರೀಕ್ಷೆಯ ಕಾಲವಾದರೂ ಸಂಪೂರ್ಣ ನಷ್ಟದ ಕಾಲವಲ್ಲ. ಸೂರ್ಯಗ್ರಹ ಈ ತಿಂಗಳಲ್ಲಿ ನಿಮ್ಮ ದಶಮ ಭಾವವನ್ನು ಸಕ್ರಿಯಗೊಳಿಸುತ್ತಾನೆ. ದಶಮ ಭಾವವು ಉದ್ಯೋಗ, ಗೌರವ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಮೇಲಧಿಕಾರಿಗಳಿಂದ ಪ್ರಶ್ನೆಗಳು ಎದುರಾಗಬಹುದು. ನಿಮ್ಮ ಪರಿಶ್ರಮ ಗಮನಕ್ಕೆ ಬರುತ್ತಿದ್ದರೂ ಮೆಚ್ಚುಗೆ ತಡವಾಗಬಹುದು. ದೇಹದ ಮಟ್ಟದಲ್ಲಿ ಸೂರ್ಯ ಹೃದಯ, ಬೆನ್ನು ಮತ್ತು ಎಲುಬುಗಳನ್ನು ಸೂಚಿಸುವುದರಿಂದ ಎದೆಭಾಗದಲ್ಲಿ ಭಾರ, ಬೆನ್ನು ನೋವು ಅಥವಾ ತಲೆಭಾರ ಅನುಭವವಾಗಬಹುದು. ಮನಸ್ಸಿನಲ್ಲಿ ನಾನು ಸಾಕಷ್ಟು ಮಾಡುತ್ತಿದ್ದೇನಾ ಎಂಬ ಆತ್ಮಪರಿಶೀಲನೆ ಹೆಚ್ಚಾಗುತ್ತದೆ. ಚಂದ್ರಗ್ರಹ 4ನೇ ಭಾವವನ್ನು ಪ್ರಭಾವಿಸುವುದರಿಂದ ಮನಸ್ಸಿನ ಶಾಂತಿ ಸ್ವಲ್ಪ ಕಡಿಮೆಯಾಗಬಹುದು. ಕಾರಣವಿಲ್ಲದ ಅಶಾಂತಿ, ಹಳೆಯ ನೆನಪುಗಳು, ರಾತ್ರಿ ನಿದ್ರೆ ಸರಿಯಾಗಿ ಬರದಿರುವುದು ಇವು ಕಂಡುಬರಬಹುದು. 4ನೇ ಭಾವ ಎದೆಭಾಗ ಮತ್ತು ಶ್ವಾಸಕೋಶವನ್ನು ಸೂಚಿಸುವುದರಿಂದ ಉಸಿರಾಟದ ತೊಂದರೆ, ಆಸಿಡಿಟಿ ಅಥವಾ ಎದೆ ಉರಿ ಕಂಡುಬರುವ ಸಾಧ್ಯತೆ ಇದೆ. ಇದು ಭಯಪಡಬೇಕಾದ ವಿಷಯವಲ್ಲ, ಆದರೆ ಆರೋಗ್ಯದ ಕಡೆ ಗಮನ ಅಗತ್ಯ ಎಂದು ಗ್ರಹಗಳು ಸೂಚಿಸುತ್ತಿವೆ. ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಇರುವುದರಿಂದ ಅಚಾನಕ್ ಘಟನೆಗಳ ಸೂಚನೆ ನೀಡುತ್ತದೆ. ವಾಹನ ಚಾಲನೆ ಮಾಡುವಾಗ, ತೀಕ್ಷ್ಣ ವಸ್ತುಗಳನ್ನು ಬಳಸುವಾಗ ಹೆಚ್ಚಿನ ಜಾಗ್ರತೆ ಅಗತ್ಯ. ಕೋಪದ ಮಾತುಗಳು ಅಥವಾ ಆತುರದ ನಿರ್ಧಾರಗಳು ಸಮಸ್ಯೆ ಉಂಟು ಮಾಡಬಹುದು. ದೇಹದಲ್ಲಿ ಕಾಲುಗಳು, ಮೊಣಕಾಲು ಮತ್ತು ರಕ್ತಕ್ಕೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಇಲ್ಲಿ ಪ್ರಮಾದ ಸಂಭವಿಸುವ ಸಾಧ್ಯತೆಯಿದೆ ಎಂದು ಗ್ರಹಗಳು ಸೂಚಿಸುತ್ತಿವೆ. ಆದರೆ ಶಾಂತತೆ ಮತ್ತು ನಿಯಂತ್ರಣದಿಂದ ಇದನ್ನು ತಪ್ಪಿಸಬಹುದು. ಬುಧ ಗ್ರಹ ಲಾಭಭಾವವನ್ನು ಸಕ್ರಿಯಗೊಳಿಸುವುದರಿಂದ ಮಾತು, ಬುದ್ಧಿ ಮತ್ತು ವ್ಯವಹಾರದಿಂದ ಲಾಭ ಸಿಗುವ ಸಾಧ್ಯತೆಯಿದೆ. ಕೆಲಸದಲ್ಲಿ ಹೊಸ ಆಲೋಚನೆಗಳು ಮೆಚ್ಚುಗೆ ಪಡೆಯಬಹುದು, ಆದರೆ ಗಂಟಲು ನೋವು, ನರದನಿವು ಅಥವಾ ಅತಿಯಾಗಿ ಯೋಚಿಸುವ ಸ್ವಭಾವ ಹೆಚ್ಚಾಗಬಹುದು. ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಬಹಳ ಮುಖ್ಯ. ಗುರುಗ್ರಹ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ರಕ್ಷಕ ಶಕ್ತಿಯಂತೆ ಕೆಲಸ ಮಾಡುತ್ತಾನೆ. ಸರಿಯಾದ ಸಮಯದಲ್ಲಿ ಸರಿಯಾದ ಸಲಹೆ ಸಿಗುತ್ತದೆ. ಹಿರಿಯರ ಮಾತು ಕೇಳಿದರೆ ತಪ್ಪು ದಾರಿಗೆ ಹೋಗುವುದಿಲ್ಲ. ದೇಹದಲ್ಲಿ ಯಕೃತ್ ಮತ್ತು ಜೀರ್ಣಕ್ರಿಯೆ ಸಂಬಂಧಿತ ವಿಚಾರಗಳಲ್ಲಿ ನಿಯಂತ್ರಣ ಅಗತ್ಯ. ಆಹಾರ ಕ್ರಮ ಸರಿಯಾಗಿದ್ದರೆ ಗುರು ಉತ್ತಮ ಫಲ ನೀಡುತ್ತಾನೆ. ಶನಿಗ್ರಹದ ದೃಷ್ಟಿ ಲಗ್ನದ ಮೇಲೆ ಇರುವುದರಿಂದ ಹೊಣೆಗಾರಿಕೆ ಮತ್ತು ಒತ್ತಡ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಒಂಟಿತನದ ಭಾವ ಕಾಡಬಹುದು. ದೇಹದಲ್ಲಿ ಎಲುಬು, ಸಂಧಿ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದು ಶಾಶ್ವತವಲ್ಲ, ಇದು ಸಹನೆಯ ಪರೀಕ್ಷೆ ಮಾತ್ರ ಎಂಬುದನ್ನು ಮನದಲ್ಲಿಟ್ಟುಕೊಳ್ಳಿ. ರಾಹು ಭಯ ಮತ್ತು ಅನುಮಾನಗಳನ್ನು ಹೆಚ್ಚಿಸಬಹುದು. ಕೇತು ಆಸಕ್ತಿಯ ಕೊರತೆ ಉಂಟುಮಾಡಬಹುದು. ನಿದ್ರಾಹೀನತೆ, ಅತಿಯಾದ ಕಲ್ಪನೆಗಳು ಮತ್ತು ಮನಸ್ಸಿನ ಅಸ್ಥಿರತೆ ಕಂಡುಬರಬಹುದು. ಧ್ಯಾನ ಮತ್ತು ಪ್ರಾರ್ಥನೆ ಈ ಸಮಯದಲ್ಲಿ ಬಹಳ ಉಪಯುಕ್ತ. ಉದ್ಯೋಗದಲ್ಲಿ ಕೆಲಸದ ಒತ್ತಡ ಇದ್ದರೂ ಸ್ಥಾನಮಾನಕ್ಕೆ ಧಕ್ಕೆಯಾಗುವುದಿಲ್ಲ. ವ್ಯಾಪಾರಿಗಳಿಗೆ ಹಣಹರಿವು ಇರುತ್ತದೆ, ಆದರೆ ಲಾಭ ನಿಧಾನ. ಹಣಕಾಸಿನ ವಿಷಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ಸಾಲ ಕೊಡುವುದು ಅಥವಾ ದೊಡ್ಡ ಹೂಡಿಕೆ ಈ ತಿಂಗಳಲ್ಲಿ ತಪ್ಪಿಸುವುದು ಉತ್ತಮ. ಪ್ರೀತಿ, ವಿವಾಹ, ಕುಟುಂಬ. ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರ ದಾಂಪತ್ಯ ಮತ್ತು ಕುಟುಂಬ ಜೀವನದ ಮೇಲೆ ಗ್ರಹಗಳ ಪ್ರಭಾವ ಬಹಳ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತಿದೆ.
ವಿಶೇಷವಾಗಿ ಶುಕ್ರ ಮತ್ತು ಚಂದ್ರ ಗ್ರಹಗಳ ಸ್ಥಿತಿ ಸಂಬಂಧಗಳಲ್ಲಿ ಸಂವೇದನಾಶೀಲತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ದಂಪತಿಗಳ ನಡುವೆ ಸಣ್ಣ ವಿಷಯಗಳು ಮನಸ್ಸಿಗೆ ದೊಡ್ಡದಾಗಿ ತೋರಬಹುದು. ಮಾತಿನ ಶೈಲಿ ಇಲ್ಲಿ ಬಹಳ ಮುಖ್ಯ. ನೀವು ಉದ್ದೇಶಪೂರ್ವಕವಾಗಿ ಏನನ್ನೂ ಹೇಳದಿದ್ದರೂ ಎದುರಾಳಿ ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ವ್ಯಕ್ತಿಯ ಮನಸ್ಸು ಅಲ್ಲ, ಗ್ರಹಗೋಚರದಿಂದ ಉಂಟಾಗುವ ಭಾವನಾತ್ಮಕ ಅಸ್ಥಿರತೆ. ಪ್ರೀತಿಯಲ್ಲಿ ಇರುವ ವೃಷಭ ರಾಶಿಯವರು ಈ ತಿಂಗಳಲ್ಲಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳಬಹುದು. ಆ ನಿರೀಕ್ಷೆಗಳು ಈಡೇರದಾಗ ಮನಸ್ಸಿಗೆ ನೋವಾಗಬಹುದು. ದೂರದಲ್ಲಿರುವ ಸಂಬಂಧಗಳಲ್ಲಿ ಅನುಮಾನ ಅಥವಾ ಮೌನ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ, ಇದು ಶಾಶ್ವತ ಸಮಸ್ಯೆ ಅಲ್ಲ. ಶಾಂತ ಸಂಭಾಷಣೆ, ಸಮಯ ಕೊಡುವ ಸ್ವಭಾವ ಮತ್ತು ತಾಳ್ಮೆ ಇದ್ದರೆ ಈ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಅಥವಾ ಮನೆ ಸಂಬಂಧಿತ ಚರ್ಚೆಗಳು ಮನಸ್ಸಿಗೆ ಒತ್ತಡ ತರಬಹುದು. ಆದರೂ ನಿಮ್ಮ ಮಾತುಗಳಲ್ಲಿ ಮೃದುತನ ಇರಿಸಿದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ಆರೋಗ್ಯ. ಈ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರು ತಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಜಾಗ್ರತೆ ವಹಿಸಬೇಕು ಎಂದು ಗ್ರಹಗಳು ಸೂಚಿಸುತ್ತಿವೆ. ಇದು ಭಯ ಹುಟ್ಟಿಸುವ ಸೂಚನೆಯಲ್ಲ, ಆದರೆ ನಿರ್ಲಕ್ಷ್ಯ ಮಾಡಿದರೆ ಸಣ್ಣ ಸಮಸ್ಯೆಗಳು ದೊಡ್ಡದಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಶುಕ್ರ ಮತ್ತು ಶನಿ ಗ್ರಹಗಳ ಪ್ರಭಾವದಿಂದ ಗಂಟಲು, ಎದೆಭಾಗ, ಎಲುಬುಗಳು ಹಾಗೂ ಸಂಧಿಗಳಿಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ನಿದ್ರಾಹೀನತೆ, ದೇಹದ ದಣಿವು ಅಥವಾ ಕಾರಣವಿಲ್ಲ ತಲೆಭಾರ ಅನುಭವವಾಗಬಹುದು. ಮಾನಸಿಕವಾಗಿ ಈ ತಿಂಗಳಲ್ಲಿ ಒತ್ತಡ ಹೆಚ್ಚು ಆಗುವ ಸಾಧ್ಯತೆ ಇದೆ. ಅತಿಯಾಗಿ ಯೋಚಿಸುವ ಸ್ವಭಾವದಿಂದ ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನ ತಪ್ಪಬಹುದು. ಆಹಾರ ಕ್ರಮ ಸರಿಯಾಗಿರದಿದ್ದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಮಯಕ್ಕೆ ಆಹಾರ ಸೇವನೆ, ಸರಿಯಾದ ನಿದ್ರೆ ಮತ್ತು ಸ್ವಲ್ಪ ವಿಶ್ರಾಂತಿ ಅತ್ಯಂತ ಅಗತ್ಯ. ಯಾವುದೇ ಸಣ್ಣ ಲಕ್ಷಣಗಳು ನಿರಂತರವಾಗಿ ಕಾಣಿಸಿದರೆ ಸಮಯಕ್ಕೆ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ. ಗ್ರಹಗಳು ಎಚ್ಚರಿಕೆ ನೀಡುತ್ತಿವೆ, ಆರೋಗ್ಯ ಜಾಗ್ರತೆ ಅಗತ್ಯ ಎಂದು. ಆದರೆ ಸರಿಯಾದ ಜೀವನ ಶೈಲಿ ಮತ್ತು ಶಾಂತ ಮನಸ್ಸಿನಿಂದ ಈ ತಿಂಗಳನ್ನು ಸುಗಮವಾಗಿ ದಾಟಬಹುದು. ಹಣಕಾಸು ಸ್ಥಿತಿ ಎಂದು ಖರ್ಚು. ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಸ್ಥಿತಿ ಸಂಪೂರ್ಣವಾಗಿ ಕೆಟ್ಟದು ಅಲ್ಲ, ಆದರೆ ಸಮತೋಲನ ಅಗತ್ಯವಿರುವ ಕಾಲ. ಆದಾಯದ ಮೂಲ ಮುಂದುವರಿದರೂ ಅದೇ ಸಮಯದಲ್ಲಿ ಅಪ್ರತೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಆರೋಗ್ಯ, ಮನೆ ಅಥವಾ ಕುಟುಂಬ ಸಂಬಂಧಿತ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ಹಣ ಬರುತ್ತಿದೆ ಆದರೆ ಉಳಿಯುತ್ತಿಲ್ಲ ಎಂಬ ಅನುಭವ ಕೆಲವರಿಗೆ ಆಗಬಹುದು. ಹೂಡಿಕೆ, ಉಳಿತಾಯ ಎಂದ ಭವಿಷ್ಯ ಯೋಜನೆ. ಹೂಡಿಕೆ ವಿಷಯದಲ್ಲಿ ಈ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಪರೀಕ್ಷೆಯ ಕಾಲ. ಹೆಚ್ಚು ಲಾಭದ ಆಮಿಷಗಳು ಮನಸ್ಸನ್ನು ಸೆಳೆಯಬಹುದು. ಆದರೆ ರಾಹು ಗ್ರಹದ ಪ್ರಭಾವದಿಂದ ಮೋಸ ಅಥವಾ ತಪ್ಪು ಅಂದಾಜಿನ ಸಾಧ್ಯತೆ ಇದೆ. ಆದ್ದರಿಂದ ಷೇರು ಮಾರುಕಟ್ಟೆ, ಅತಿ ಅಪಾಯಕರ ಹೂಡಿಕೆಗಳು ಅಥವಾ ಶೀಘ್ರ ಲಾಭದ ಯೋಜನೆಗಳಿಂದ ದೂರ ಇರುವುದು ಒಳಿತು. ಉಳಿತಾಯದ ಕಡೆ ಗಮನ ಹರಿಸಿದರೆ ಮುಂದಿನ ತಿಂಗಳುಗಳಲ್ಲಿ ಅದೇ ನಿಮ್ಮ ರಕ್ಷಣೆಯಾಗುತ್ತದೆ. ಈ ತಿಂಗಳಲ್ಲಿ ಹಣಕಾಸು ನಿರ್ಧಾರಗಳನ್ನು ಭಾವನೆಯ ಆಧಾರದ ಮೇಲೆ ಅಲ್ಲ, ಬುದ್ಧಿವಂತಿಕೆಯ ಆಧಾರದ ಮೇಲೆ ತೆಗೆದುಕೊಳ್ಳಬೇಕು. ಇದೀಗ ತಾಳ್ಮೆ ವಹಿಸಿದರೆ ಮುಂದಿನ ದಿನಗಳು ಸುಗಮವಾಗುತ್ತವೆ ಎಂಬ ಸಂದೇಶವನ್ನು ಗ್ರಹಗಳು ನೀಡುತ್ತಿವೆ. ಚಿಕ್ಕ ಚಿಕ್ಕ ಉಳಿತಾಯಗಳು ಭವಿಷ್ಯದಲ್ಲಿ ದೊಡ್ಡ ಧೈರ್ಯವನ್ನು ನೀಡುತ್ತವೆ. ಪರಿಹಾರಗಳು. ಶುಕ್ರವಾರ ಓಂ ಶುಕ್ರಾಯ ನಮಃ ಮಂತ್ರ ಜಪ ಮಾಡಿರಿ. ಸೋಮವಾರ ಲಘು ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಉತ್ತಮ. ಬಿಳಿ ವಸ್ತುಗಳು ಅಥವಾ ಅಕ್ಕಿ ದಾನ ಮಾಡುವುದು ಶುಭ. ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿರಿ. ಒಟ್ಟಾರೆ ವೃಷಭ ರಾಶಿಯವರೇ, ಫೆಬ್ರವರಿ ತಿಂಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಬಂದಿದೆ. ಗ್ರಹಗಳು ಎಚ್ಚರಿಕೆ ನೀಡುತ್ತಿವೆ, ಭಯ ಹುಟ್ಟಿಸುತ್ತಿಲ್ಲ. ಶಾಂತಿ, ಸಹನೆ ಮತ್ತು ಪರಿಹಾರಗಳ ಮೂಲಕ ನೀವು ಈ ತಿಂಗಳನ್ನು ಸುಗಮವಾಗಿ ದಾಟಬಹುದು. ಈ ರೀತಿಯ ಆಳವಾದ ರಾಶಿ ರಹಸ್ಯ ನಿಮಗೆ ಉಪಯೋಗವಾಗಿದೆ ಎಂದರೆ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆತುಬಿಡಬೇಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮವರೊಂದಿಗೆ ಶೇರ್ ಮಾಡಿ. ದೈವಾನುಗ್ರಹ ಸದಾ ನಿಮ್ಮ ಜೊತೆ ಇರಲಿ.